ನೀವು ಎರಡು ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಿರ್ತೀರ. ಒಂದು ಕಂಪ್ನಿಯ ಸೇಲ್ಸ್ ಮತ್ತೆ ಪ್ರಾಫಿಟ್ ಎವ್ರಿ ಇಯರ್ ಗ್ರೋ ಆಗ್ತಾ ಇರುತ್ತೆ, ಇನ್ನೊಂದು ಕಂಪ್ನಿದು ಅದೇ ರೀತಿ ಗ್ರೋ ಆಗ್ತಾ ಇರುತ್ತೆ. 10 ವರ್ಷ ಬಿಟ್ಟರೆ ನೀವು ಇನ್ವೆಸ್ಟ್ ಮಾಡಿರೋ ಒಂದು ಕಂಪ್ನಿಯ ಶೇರ್ ಪ್ರೈಸು 50 ಪಟ್ಟು ಜಾಸ್ತಿ ಆಗಿದೆ, ಇನ್ನೊಂದು ಕಂಪ್ನಿಯ ಶೇರ್ ಪ್ರೈಸು 0 ಆಗಿದೆ. ಆ ಕಂಪ್ನಿ ಮಾರ್ಕೆಟಿಂದನೇ ಎಕ್ಸಿಟ್ ಆಗಿದೆ. ಇದಕ್ಕೆ ಮೇನ್ ರೀಸನ್ ಏನಂದ್ರೆ ಕಾಂಪಿಟೇಷನ್, ಅಥವಾ ಕಂಪ್ನಿ ಏನೋ ತಪ್ಪು ಮಾಡಿದೆ. ಈ ಥರ ಏನೋ ಒಂದು ಹೇಳಿ ನಾವು ಕತೆ ಕಟ್ತೀವಿ, ಆದರೆ ಇದಕ್ಕೆಲ್ಲ ಮೇನ್ ಕಾರಣ ಯಾರು ಅನ್ನೋದನ್ನ ನಾವು ಮರ್ತೇ ಬಿಡ್ತೀವಿ. ಇದಕ್ಕೆಲ್ಲ ಮೇನ್ ಕಾರಣ ಯಾರು ಅಂದರೆ ಅದು ಮ್ಯಾನೇಜ್ಮೆಂಟ್ ಅಂದರೆ ಕಂಪ್ನಿನ ಯಾರು ಮ್ಯಾನೇಜ್ ಮಾಡ್ತಿರ್ತಾರೆ ಅವರು. ಯಾವುದೇ ಒಂದು ಕಂಪ್ನಿ ಗ್ರೋ ಆಗೋಕ್ಕೆ ಮತ್ತೆ ಡೌನ್ಫಾಲ್ ಆಗೋಕ್ಕೆ ಈ ಮ್ಯಾನೇಜ್ಮೆಂಟೇ ಕಾರಣ. ನಾವು ಯಾವುದಾದ್ರೂ ಕಂಪ್ನಿ ಮೇಲೆ ಬೆಟ್ ಮಾಡೋದಕ್ಕಿಂತ, ಅಂದರೆ ಈ ಕಂಪ್ನಿ ಮೇಲೆ ಹೋಗುತ್ತೆ ಈ ಕಂಪ್ನಿ ಕೆಳಗೆ ಬರುತ್ತೆ ಅಂತ ಬೆಟ್ ಮಾಡೋದಕ್ಕಿಂತ ನಾವು ಮ್ಯಾನೇಜ್ಮೆಂಟ್ ಮೇಲೆ ಬೆಟ್ ಮಾಡಬೇಕು. ಕಂಪನಿ ಅನ್ನೋದು ಕುದುರೆ, ಮ್ಯಾನೇಜ್ಮೆಂಟ್ ಅನ್ನೋದು ಜಾಕಿ ಇದ್ದಂಗೆ. ಆ ಕುದುರೆ ಜೋರಾಗಿ ಓಡಬೇಕಂದ್ರೆ ಕುದುರೆ ಎಷ್ಟು ಮುಖ್ಯನೋ ಅದೇ ರೀತಿ ಓಡಿಸೋನು ಅಷ್ಟೇ ಮುಖ್ಯ. ಯಾವುದೇ ಒಂದು ಕಂಪ್ನಿ ಸಕ್ಸಸ್ಫುಲ್ ಅಥವಾ ಫೇಲ್ಯೂರ್ ಆಗೋಕ್ಕೆ ಈ ಮ್ಯಾನೇಜ್ಮೆಂಟೇ ಕಾರಣ. ಗುಡ್ ಮ್ಯಾನೇಜ್ಮೆಂಟು ಎಂಥ ಕಿತ್ತೋಗಿರೋ ಬಿಸ್ನೆಸ್ನು ಸೂಪರ್ ಹಿಟ್ ಬಿಸ್ನೆಸ್ ಮಾಡ್ತಾರೆ, ಬ್ಯಾಡ್ ಮ್ಯಾನೇಜ್ಮೆಂಟು ಎಂಥ ಸೂಪರ್ ಹಿಟ್ ಬಿಸ್ನೆಸ್ನು ಡಿಸ್ಟ್ರಾಯ್ ಮಾಡ್ತಾರೆ. ಅದಕ್ಕೇನೆ ನಾವು ಯಾವುದೇ ಒಂದು ಮ್ಯಾನೇಜ್ಮೆಂಟ್ನ ಅನಾಲಿಸಿಸ್ ಮಾಡೋಕ್ಕೂ ಮುಂಚೆ ಈ 5 ಕ್ವಶನ್ನ ನಾವು ಕೇಳ್ಕೊಬೇಕು.